3 ವರ್ಷ ಮೇಂಟೆನೆನ್ಸ್ ಅಂತ ಕೊಡ್ತೀವಿ ಸರ್ ನಾವು. 3 ವರ್ಷ ಮೇಂಟೆನೆನ್ಸ್. 3 ವರ್ಷ ಮೇಂಟೆನೆನ್ಸ್ ಕೊಡ್ತೀವಿ. ಓಕೆ. ಯಾವ ರೀತಿ ಅಂದ್ರೆ ಸರ್, ಉದಾಹರಣೆಗೆ ನೀವು 100 ಸಸಿ ತಗೊಂಡ್ ಹೋಗ್ತೀರಾ. ಓಕೆ. 100 ಸಸಿ ನೀವು ತಗೊಂಡ್ ಹೋದ್ರೆ ನೆಟ್ಟ 1 ವರ್ಷಕ್ಕೆ ನಾವು 1 ಗಿಡಕ್ಕೆ 35 ರೂಪಾಯಿ ಕೊಡ್ತೀವಿ ಸರ್. 100 ಗಿಡಕ್ಕೂ ಕೊಡ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ಕೃಷ್ಣ ಅಂತ ಸರ್. ಕೃಷ್ಣ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ಮಳವಳ್ಳಿ ಸೋಷಿಯಲ್ ಫಾರೆಸ್ಟ್ರಿ. ಸೋಷಿಯಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಹೌದು ಸರ್. ಈಗ ರೈತರಿಗೆ ಇದರಿಂದ ಉಪಯೋಗ ಏನೇನಾಗತ್ತೆ, ಮತ್ತೆ ಈಗ ಇಷ್ಟೊಂದು ಬೀಜ ಎಲ್ಲ ಇಟ್ಟಿದ್ದೀರಾ ಸರ್, ಮತ್ತೆ ಅರಣ್ಯ ಕೃಷಿ ಮಾಡೋದ್ರಿಂದ ಏನ್ ಲಾಭ ರೈತರಿಗೆ, ಆ ತರದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ಸರ್ ರೈತರಿಗೆ ಅಂದ್ರೆ ನಮ್ಮ ಇಲಾಖೆಯಿಂದ ಕೆಲವಂತ ಸರ್ ಸಸಿಗಳು ಕೊಡ್ತೀವಿ. ಎಬ್ಬೆವಾಗಿರ್ಬೋದು, ರಕ್ತ ಚಂದನ ಆಗಿರ್ಬೋದು, ಮತ್ತೆ ಗಂಧ ಆಗಿರ್ಬೋದು. ಸೊ ಈ ತರದೆಲ್ಲ ಕಡಿಮೆ ರೇಟಲ್ಲಿ ಕೊಡ್ತೀರಾ ಸರ್? ಕಡಿಮೆ ರೇಟಲ್ಲಿ ಒಂದು ಗಿಡ ಸರ್ ಪಾಕೆಟ್ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ ರೇಟು. ಓಕೆ. 6 ರೂಪಾಯಿ ಇದೆ, 3 ರೂಪಾಯಿ ಇದೆ, 10 ರೂಪಾಯಿ ಇದೆ, ಈ ತರ ಇದೆ. ಅದಕ್ಕೆ ಏನ್ ಮಾಡ್ತೀವಿ, ರೈತರು ನಮ್ಮಲ್ಲಿ ಸಸಿನ 6 ರೂಪಾಯಿ ಕೊಟ್ಟು ತಗೊಂಡು ಹೋದ್ರೆ 3 ವರ್ಷ ಮೇಂಟೆನೆನ್ಸ್ ಅಂತ ಕೊಡ್ತೀವಿ ಸರ್ ನಾವು. 3 ವರ್ಷ ಮೇಂಟೆನೆನ್ಸ್. 3 ವರ್ಷ ಮೇಂಟೆನೆನ್ಸ್ ಕೊಡ್ತೀವಿ. ಓಕೆ. ಯಾವ ರೀತಿ ಅಂದ್ರೆ ಸರ್, ಉದಾಹರಣೆಗೆ ನೀವು 100 ಸಸಿ ತಗೊಂಡ್ ಹೋಗ್ತೀರಾ. ಓಕೆ. 100 ಸಸಿ ನೀವು ತಗೊಂಡು ಹೋದ್ರೆ ನೆಟ್ಟ 1 ವರ್ಷಕ್ಕೆ ನಾವು 1 ಗಿಡಕ್ಕೆ 35 ರೂಪಾಯಿ ಕೊಡ್ತೀವಿ ಸರ್. 100 ಗಿಡಕ್ಕೂ ಕೊಡ್ತೀವಿ. 100 ಗಿಡ ಉಳಿಸ್ಕೊಂಡಿದ್ರೆ ಮತ್ತೆ ಅದೇ 100 ಗಿಡ 2ನೇ ವರ್ಷ ಉಳಿಸ್ಕೊಂಡಿದ್ರೆ 40 ರೂಪಾಯಿ ಕೊಡ್ತೀವಿ ಸರ್. ಓಕೆ. ಅದೇ ಗಿಡ ಮತ್ತೆ 3ನೇ ವರ್ಷಕ್ಕೆ ಉಳಿಸ್ಕೊಂಡಿದ್ರೆ 50 ರೂಪಾಯಿ ಕೊಡ್ತೀವಿ ಸರ್. ಈಗ 35 ರೂಪಾಯಿ, 40 ರೂಪಾಯಿ ಮತ್ತೆ 50 ರೂಪಾಯಿ ಸರ್. ಈ ರೀತಿ ಪ್ರತಿಯೊಂದು ವರ್ಷಕ್ಕೆ ಕೊಡ್ತಾ ಹೋಗ್ತೀರಾ. ಈಗ ನೀವ್ ಹೇಳಿದ್ರಿ, ಹೇಳಿ ಸರ್, ರಕ್ತ ಚಂದನ ಇರ್ಬೋದು, ಹೊನ್ನೆ ಇರ್ಬೋದು, ಅಥವಾ ಬೇರೆ ಅರಣ್ಯ ಕೃಷಿಗೆ ಮಾಡುವಂತ ಒಂದು ಗಿಡಗಳು, ಹೆಬ್ಬೆ ಇರ್ಬೋದು. ಹೌದು ಸರ್, ಹೌದು. ಈ ತರದನ್ನೆಲ್ಲ ನೀವು ಸಬ್ಸಿಡಿ ದರದಲ್ಲಿ ರೈತರಿಗೆ ಕೊಡ್ತೀರಾ. ಈಗ ನೀವೇ ಹೇಳಿದ್ರಿ 6 ರೂಪಾಯಿ, 10 ರೂಪಾಯಿ ಆತರ ಇರುತ್ತೆ. ಹೌದೌದು. ಸೊ ಇದನ್ನ ಈ ಒಂದು ಪ್ರಯೋಜನ ತಗೋಬೇಕು ಅಂತಂದ್ರೆ ರೈತರು ಏನೆಲ್ಲ ದಾಖಲಾತಿ ಕೊಡ್ಬೇಕು ಸರ್? ಇದಕ್ಕೆ ನಾವೇನ್ ಕೇಳ್ತೀವಿ ಅಂದ್ರೆ, ನಿಮ್ ಜಮೀನ್ದು RTC ಸರ್. RTC ಮತ್ತೆ 2ನೇದಾಗಿ ಆಧಾರ್ ಕಾರ್ಡ್ ಜೆರಾಕ್ಸ್. ಓಕೆ. 3ನೇದಾಗಿ ಬ್ಯಾಂಕ್ ಪಾಸ್ಬುಕ್, ಅಕೌಂಟ್ ಜೆರಾಕ್ಸ್. ಓಕೆ. 3 ಜೊತೆಗೆ ನೀವು 10 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆಗ್ಬೇಕು ಸರ್. 10 ರೂಪಾಯಿ ಕೊಟ್ಬಿಟ್ಟು ಮೆಂಬರ್ಶಿಪ್ ಆದ್ರೆ ಅದು 3 ವರ್ಷ ನಾವು ಮೇಂಟೆನೆನ್ಸ್ ಗೆ ಅನುಕೂಲ ಆಗುತ್ತೆ ಸರ್. ಅಂದ್ರೆ ಈಗ 3 ವರ್ಷ ನೀವು ಮೇಂಟೆನೆನ್ಸ್ ಗೆ ಉಳಿಸ್ಕೊಂಡಿದ್ರೆ, ಗಿಡ ಉಳಿಸ್ಕೊಂಡಿದ್ರೆ ಮಾತ್ರ ಸರ್. ಅಂದ್ರೆ ಪ್ರತಿಯೊಂದು ಗಿಡಕ್ಕೆ 35, 40 ಮತ್ತೆ 50 ತರ ಕೊಡ್ತಾ ಹೋಗ್ತೀವಿ. 3 ವರ್ಷ ಮೇಂಟೆನೆನ್ಸ್ ಕೊಡ್ತೀವಿ ಸರ್. ಓಕೆ. ಇದು ಬಂದ್ಬಿಟ್ಟು ಎಲ್ಲಾ ತರ ಗಿಡಗಳಿಗೆ, ಅಂದ್ರೆ ಅರಣ್ಯ ಕೃಷಿ ಗಿಡಗಳು ಮಾತ್ರ ಈ ಒಂದು ಹೌದು ಸ್ಕೀಮ್ ಅಪ್ಲೈ ಆಗುತ್ತೆ. ಹೌದು ಸರ್, ಹೌದು. ಇದು ಬಂದ್ಬಿಟ್ಟು ಕೂಡ ಒಂದಷ್ಟು ಗಿಡಗಳ ಒಂದು ಪಾಕೆಟ್ ಸೈಜ್ ಮೇಲೆ ರೇಟ್ ಸರ್ಕಾರ ಫಿಕ್ಸ್ ಮಾಡಿರ್ತಾರೆ ಸರ್. ಓಕೆ, ಫೈನ್ ಸರ್. ಈಗ ಇಲ್ಲಿ ಒಂದಷ್ಟು ಬೀಜಗಳನ್ನ ಇಟ್ಟಿದ್ರಿ, ಇದ್ರ ಬಗ್ಗೆ ಹೇಳ್ತೀರಾ ಸರ್? ಇದು ಎಬ್ಬೆವು ಸರ್. ಇದು ಎಬ್ಬೆವನ್ ಬೀಜ. ಇದು ಎಬ್ಬೆವನ್ ಬೀಜನ ಮಾಡ್ತೀವಿ. ಏನ್ ಮಾಡ್ತೀವಿ ನಾವು, ಮರಳು, ಮಣ್ಣು, ಗೊಬ್ಬರ ಹಾಕಿ ನಾವು ಮಡಿ ಮಾಡಿ ಅದನ್ನ ಹಾಕಿ ಗಿಡ ರೈಸ್ ಮಾಡ್ಕೊತೀವಿ ಸರ್. ರೈಸ್ ಮಾಡ್ಕೊಂಡು ಅದನ್ನ ರೈತರಿಗೂ ಅದು ಸೊಸಿ ಬರ್ತದೆ ಎನ್ನುವಾಗ ನಾವು ಮುಂಚಿತವಾಗಿ ಪಾಕೆಟ್ಗೆ ಮಣ್ಣು, ಮರಳು, ಗೊಬ್ಬರ ಹಾಕಿ ರೆಡಿ ಮಾಡ್ಕೊಂಡಿರ್ತೀವಿ. ಆ ಸೊಸಿ ಬಂದದನ್ನ ಏನ್ ಮಾಡ್ತೀವಿ, ಪಾಕೆಟ್ಗೆ ನಾಟಿ ಮಾಡ್ಕೊತೀವಿ. ನಂತರ ಬೆಳೆಸಿ ಅದನ್ನ ನಾವು ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್. ಓಕೆ. ಇದು ಬಂದ್ಬಿಟ್ಟು ಶ್ರೀಗಂಧದ ಬೀಜನ ಇದು? ಹೌದು ಸರ್, ಶ್ರೀಗಂಧ. ಓಕೆ. ಈಗ ಶ್ರೀಗಂಧ ಬೆಳೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದಷ್ಟು ಜನಕ್ಕೆ ಮಾಹಿತಿ ಇಲ್ಲ. ಹೌದು ಸರ್. ಅಂದ್ರೆ ಮೊದ್ಲೆಲ್ಲ ಶ್ರೀಗಂಧ ಬೆಳೆದ್ರೆ ಪೊಲೀಸ್ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು, ಕಟ್ ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು ಸರ್. ಅಂದ್ರೆ ಕಟಿಂಗ್ ಬೇಕು ಸರ್ ಪರ್ಮಿಷನ್. ನಾವು ನೆಡಕ್ಕೆ ಪರ್ಮಿಷನ್ ಏನ್ ಬೇಕಾಗಿಲ್ಲ. ನೆಡಕ್ಕೆ ಪರ್ಮಿಷನ್ ಏನ್ ಬೇಕಾಗಿಲ್ಲ. ಆಮೇಲೆ ನಾವು ನೆಟ್ ಮೇಲೆ ಸರ್ ನಾವು ಪ್ರೊಡಕ್ಷನ್ ಗೆ ನಾವು ಇದ್ ಮಾಡ್ಕೊಡಲ್ಲ ಸರ್. ಅಂದ್ರೆ ನೀವೇ ಕಾಪಾಡ್ಕೊಂಡು ಹೋಗ್ಬೇಕು. ಅಂದ್ರೆ ರೈತರೇ ಕಾಪಾಡ್ಕೋಬೇಕು ಸರ್. ಈಗ ಒಂದ್ ಗಿಡಕ್ಕೆ, ಶ್ರೀಗಂಧ ಗಿಡಕ್ಕೆ ಎಷ್ಟಿದೆ ಸರ್? ಸರ್ ಇವಾಗ ಅದು ಯಾವ ರೀತಿ ಸೈಜ್ ಬರ್ತದೆ ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡ್ತಾರೆ ಸರ್. ಅಲ್ಲ, ನಿಮ್ಮಲ್ಲಿ ಅರಣ್ಯ ಇಲಾಖೆಯಲ್ಲಿ 6 ರೂಪಾಯಿ ಇದೆ ಸರ್ ಒಂದ್ ಗಿಡಕ್ಕೆ. 6 ರೂಪಾಯಿ ಇದೆ. ಈಗ ಶ್ರೀಗಂಧ ಬೆಳೆದ್ರು ಕೂಡ ಒಂದು ಸಿಗುತ್ತೆ ಸರ್, ಅನುಕೂಲ ಸಿಗುತ್ತೆ ಸರ್ ರೈತರಿಗೆ. ಅಲ್ಲಲ್ಲ, ನಾನು ಹೇಳಿದ್ದು ಒಂದು ಮೇಂಟೆನೆನ್ಸ್ ಕೊಡ್ತೀರಾ? ಇಲ್ಲ ಸರ್, ಮೇಂಟೆನೆನ್ಸ್ ಕೊಡಲ್ಲ ಸರ್. ಶ್ರೀಗಂಧಕ್ಕೆ ಮೇಂಟೆನೆನ್ಸ್ ಕೊಡಲ್ಲ. ಅದೇ 3 ವರ್ಷ ಅಂದ್ವಲ್ಲ, ಆ ಸ್ಕೀಮ್ ಅಲ್ಲಿ ತಗೊಂಡು ಕೊಡ್ತೀವಿ ಸರ್. ಆ ಸ್ಕೀಮ್ ಅಲ್ಲಿ ತಗೊಂಡ್ರೆ ಮಾತ್ರ ಕೊಡ್ತೀವಿ ಸರ್. ಓಕೆ. ಅಂದ್ರೆ ಆ ಸ್ಕೀಮ್ ಅಲ್ಲಿ ಯಾವುದೇ ರೀತಿಯ ಅರಣ್ಯ ಒಂದು ಗಿಡಗಳನ್ನ ತಗೋಬಹುದು, ಕೊಡ್ತೀವಿ ಸರ್. ಓಕೆ, ಫೈನ್ ಸರ್. ಈಗ ಈ ಒಂದು ಸ್ಕೀಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದ್ರಿ. ಸೊ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು? ಮಳವಳ್ಳಿನಲ್ಲಿ ಸರ್. ಮಳವಳ್ಳಿ ನಮ್ದು ಸೋಷಿಯಲ್ ಫಾರೆಸ್ಟ್ ಆಫೀಸ್ ಇದೆ ಸರ್. ಓಕೆ. ಅಲ್ಲಿ ಹೋಗಿ ನಮ್ಮ ಸಾಹೇಬ್ರ ಭೇಟಿ ಮಾಡಿದ್ರೆ ಅದು ಮಾಹಿತಿ ಪೂರ್ತಿ ಸಿಗುತ್ತೆ ಸರ್. ಡಿಪಾರ್ಟ್ಮೆಂಟ್ ನಂಬರ್ ಏನಾದ್ರು ಇದೆಯಾ ಸರ್? ಸರ್ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ಹೌದು ಸರ್.